ಅಪರ ಜಿಲ್ಲಾಧಿಕಾರಿಗಳಾದ ಸೋಮಲಿಂಗ್ ಎಣ್ಣೂರವರ ಕೃತಿಯ 2ನೇ ಆವೃತ್ತಿ ಬಿಡುಗಡೆ. ದಿನಾಂಕ 13 ಸೆಪ್ಟೆಂಬರ್ 2025 ಸಾಯಂಕಾಲ ಬಾಗಲಕೋಟೆಯ ಚರಂತಿಬೆಟ್ಟ ಶಿವಾನುಭವ ಮಂಟಪದಲ್ಲಿ ಗೆಳೆಯರ ಬಳಗ ಬಾಗಲಕೋಟೆ ಹಾಗೂ ಕವಿತಾ ಪ್ರಕಾಶನ ಮೈಸೂರು ಅವರ ಆಯೋಜನೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಸೋಮಲಿಂಗ್ ಎಣ್ಣೂರವರ ರಚನೆಯ ದೇವೂರಿಗೆ ಎಣ್ಣೂರು ಎಂಬ ಕೃತಿಯ ದ್ವಿತೀಯ ಮುದ್ರಣದ ಬಿಡುಗಡೆ ಸಮಾರಂಭ ನೆರವೇರಿತು. ಈ ಕಾರ್ಯಕ್ರಮವನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಪ್ರಭುಸ್ವಾಮಿ ಚರಂತಿಮಠ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಸಂಗಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಮಲ್ಲಿಕಾ ಗಂಟಿ ಕೃತಿಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಸರ್ವರನ್ನು ಪ್ರಕಾಶಕರಾದ ಗಣೇಶ್ ಅಮೀನ್ಗಡ್ ಅವರು ಸ್ವಾಗತಿಸಿದರು. ಬಿಡುಗಡೆ ಮಾಡ್ತಿದ್ದ ಭಾಳ ಸಂತೋಷದ ದಿನ. ನನಗೊಂದು ವ್ಯಕ್ತಿಗಳು ನನಗೂ ಕೂಡ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅವ್ರದ್ದೆಲ್ಲ ವೈಯಕ್ತಿಕ ಪರಿಚಯ ನೋಡಿದಾಗ ಅವ್ರು ಭಾಳ ಕಷ್ಟದಲ್ಲಿ ಬಂದು ಒಂಥರ ಜೀವನದಲ್ಲಿ ಚಾಲೆಂಜಿಂಗ್ ಅಂತ ತಿಳ್ಕೊಂಡು ಅವರು ಚಿಕ್ಕಂದಿನ ತಂದೆಯವ್ರ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಅವರು ತಹಶೀಲ್ದಾರ್ ಹೋದಾಗ ಅವ್ರಿಗೆ ತಂದೆಯವರಿಗೋಸ್ಕರ ಮಾರ್ಮಿಕವಾಗಿ ಮಾತಾಡಿದಂತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಿವೃತ್ತ ಮುಖ್ಯ ಇಂಜಿನಿಯರ್ ಆದ ಜೆ ಹನುಮಂತಪ್ಪ, ಮುಖ್ಯ ಅತಿಥಿಗಳಾದ ಸಾಹಿತಿ ಪ್ರಕಾಶ್ ಕಾಡೆ, ಕೃತಿ ಮತ್ತು ಲೇಖಕರ ಕುರಿತು ಮಾತನಾಡಿದರು. ಲೇಖಕರಾದ ಸೋಮಲಿಂಗ್ ಎಣ್ಣೂರವರು ತಮ್ಮ ಜೀವನಾನುಭವದ ಕ್ಷಣಗಳನ್ನು ಮೆಲುಕು ಹಾಕಿದರು. ಕಳ್ಸಲ್ ಸಾಹೇಬರ ಒಂದು ಸಾಧಕದಲ್ಲಿ ಇವತ್ತೇನು UKP ಪ್ರಸ್ತಾವನೆ ನಡೆದಂಥ DC ಸಾಹೇಬರು ಹೋಗಿ ಹೇಳಿರಲಿಲ್ಲ, ಅವಳಿ ಜೀವಗಳನ್ನು ನಾವು ಏನಾದ್ರು ತಗೊಂಡಾಗ UKP ಮತ್ತು ಬಿಜಾಪುರ ಮತ್ತು ಬಾಗಲಕೋಟೆಯನ್ನು ನಾವು ಏನಾದ್ರು ತಗೊಂಡಾಗ ಈ ಕೃಷ್ಣಾ ನದಿಯ UKP ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೊಂದು ಮೂರ್ತ ಸ್ವರೂಪ ಕೊಡಬೇಕಂತ ತಿಳ್ಕೊಂಡು ಮೊನ್ನೆ ಆಲಮಟ್ಟಿಯಲ್ಲಿ ಭಾಗೀರಥಿ ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೀಡಿದ ನಿರ್ದೇಶನವನ್ನು ಮತ್ತೆ 14ನೇ ತಾರೀಕಿಗೆ ಒಂದು ಮೀಟಿಂಗ್ ಇದೆ. ಆ ಒಂದು ಮೀಟಿಂಗ್ನಲ್ಲಿ ನಮ್ಮೆಲ್ಲ ಕೃಷ್ಣಾ ಮೇಲ್ನಲ್ಲಿ ಯೋಜನೆ ಬಳಗ ಕೊಡಕೊಂಡು ಪ್ರಯುಕ್ತ ಸುಮಾರು ಒಂದು 200 ಆಸನಗಳು ಬಹುಶಃ ಕೊರತೆ ಆದವು ಏನೋ ಅಂತ ಅನ್ನಿಸ್ತಾ ಇದೆ. ಇದು ಒಂದು ಮತ್ತೆ ಇದೊಂದು ಇದು ಇನ್ನೊಮ್ಮೆ ಇದರ ಮರುಮುದ್ರಣ 3ನೇ ಮುದ್ರಣ ಕಣ್ಣಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ದಯವಿಟ್ಟು ನನ್ನನ್ನೇ ಆಹ್ವಾನಿಸಿ ಅಂತ ನಾನು ಕೇಳ್ಕೊಳ್ತಾರೆ. ತಮ್ಮ ಅನುಭವ ಕಥನವನ್ನು ಕಟ್ಟಿಕೊಟ್ಟರು. ದೇವರಿಗೆಲ್ಲರೂ ಪರಿಸರದಲ್ಲಿರುವಂಥ ಪ್ರಸಂಗದಿಂದ ಒಂದು ಗ್ರಾಮೀಣ ಪ್ರದೇಶದ ಒಬ್ಬ ಹುಡುಗ ಅತ್ಯಂತ ಬಡತನದಲ್ಲಿರುವಂತಹ ಮತ್ತು ಜಾತಿಯಿಂದ ಹಿಂದುಳಿದಂಥ ಹುಡುಗ KS ಆಫೀಸರ್ ಆಗಿ, ತಹಸೀಲ್ದಾರ್ ಆಗಿ, ವಿಶೇಷ ಜಿಲ್ಲಾಧಿಕಾರಿಯಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಕಾರ್ಮಿಸುವಂಥ ಪ್ರಸಂಗಗಳು ಹೊರಗೆ ಹೇಳಿದಾಗ ಅಲ್ಲ ಏನು ಒಂದೊಂದು ವ್ಯಕ್ತಿತ್ವ ಇದೆಯಲ್ಲ ಅನಿಸ್ತಾನೆ. ಸಾಧನೆ ಮಾಡಲಿಕ್ಕೆ ಬಡತನ ಅಡ್ಡಿ ಆಗೋದಿಲ್ಲ, ಅಪಮಾನಗಳು ಅಡ್ಡಿ ಆಗೋದಿಲ್ಲ, ಛಲ ಬೇಕು, ಪ್ರಯತ್ನ ಬೇಕು. ನನ್ನ ಜೊತೆ ನನ್ನ ಸ್ನೇಹಿತರು ಇದ್ದಾರೆ, ಯೂನಿವರ್ಸಿಟಿಯಲ್ಲಿ ಕಲಿತ ಸರಿಕಾರ ಅವರು ಬಂದಿದ್ದಾರೆ, ಕಾಳೆ ಅವರು ಇದ್ದಾರೆ. ನಾವು ದನ ಕೈಯಾಗ ಹೋಗ್ತಿದ್ದೀವಿ, ಪತ್ತರಲ್ಲ, ಗಾಡಿಗಣ್ಣ, ದೇಸರಲ್ಲ. ಆ ಊರಾಗ ಒಂಥರ ಭಾಳ ಖುಷಿ ಅವ್ರಿಗೆ. ಅವೆಲ್ಲ ಮುಳುಗಡೆ ಆಗಿಬಿಟ್ಟಿರೋ ಆ ಹಳ್ಳಿಗಳು ಹೇಗೆ ಗೊತ್ತಿಲ್ಲ. ಅಲ್ಲೆಲ್ಲ ಹೋಗ್ತಿದ್ದೀವಿ. ನಮ್ಮ ಮನೆಯಾಗ ಒಂದು ಆಕಳ ಇತ್ತು, ಅವ್ರಲ್ಲಿ ಭಾಳ ಪ್ರೀತಿ ನನಗೆ. ನಮ್ಮ ಅಜ್ಜಿ ಬೈತಾ ಇತ್ತು, ಹೋಗ ನಕ್ಕೊತ್ತು ಬಿಡುತ್ತಿದ್ದೆ. ನಮ್ಮ ತಂದೆ 70 ರೂಪಾಯಿ ಸಾಲ ಪಗಾರ. ಬಾರವಣಿಗೆ ನನಗೆ ಆರಾಮಿಲ್ಲ ಅಂತ ಕರ್ಕೊಂಡು ಹೋಗ್ತಾರೆ. ಬಿಜಾಪುರ ಹೋಗ್ತೀವಿ, ಗೌರ್ಮೆಂಟ್ ಹೈಸ್ಕೂಲ. ಅಲ್ಲಿ ನೀವು ಕಾಯಿಪಲ್ಲೆ ಮಾಡಿದ ಒಂದು ಮಟ್ಟಿ ಇತ್ತು, ಅಲ್ಲಿ ಬರ್ಕೊಂಡು ಬಸ್ ಸ್ಟ್ಯಾಂಡ್ ಇದ್ದ ತಕ್ಷಣ ಅದ ಬಂದ್ಬಿಡ್ತಿತ್ತು. ಅಲ್ಲಿ ಹೋಗಿ ಕೂತು ಮಟ್ಟಿನ ಬಾವಿ ಮೇಲೆ ಕೂತ್ಕೊಂಡು ಊಟ ಮಾಡೋದು ಏನಿಲ್ಲ. ಖಾರ ರೊಟ್ಟಿ ಕಟ್ಟಿದ್ರು ನಮ್ಮ ತಾಯಿ. ಹೋಗು 8 ರೂಪಾಯಿ ಕೊಟ್ಟು ಅಲ್ಲಿ ಗಾಡಿ ಚೆಕ್ ಹೋಗೋ ಬಸ್ಸಿಗೆ ತೊಗೊಂಡು ಬಾ ತಿನ್ನೋಣ ಅಂತಂದ. ನಾನು ಹೋಗಿ ತಿಳ್ಕೊಂಡು ಫಸ್ಟ್ ಟೈಮ್ ನಾನು ಬಿಜಾಪುರ ಹೋಗಿದ್ದೀನಿ. ನಾನು ಗೊತ್ತಿಲ್ಲ ಬಿಜಾಪುರ ನನಗೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕ್ಯಾಂಬ್ರಿಜ್ಗೆ ಲಂಡನ್ ಹೋದಾಗ ನನಗಾಗಿತ್ತು. ತಿಂದ್ಕೊಂಡು ತಹಶೀಲ್ದಾರ್ ಕಚೇರಿಗೆ ಹೋಗಿ ಟಗ್ಗಿ ಹಾಕಿದ್ದು ಕಾವೇ ಸುಟ್ಕೊಂಡಿದ್ದ, ಮಾಸಿದ ಬಟ್ಟೆ ಅಡ್ವಾನ್ಸ್ ಕದ್ದಿಟ್ಬಿಟ್ಟ. ಬಿಡಂಗಿಲ್ಲ ಅವ್ರು ಏನು ತಿಳ್ಕೊಂಡ್ರು. ನಾನು ಪಟ್ಟ ಇದು ಹಾಕೊಂಡು ತಂಗಿ ಹಾಕೊಂಡು ಚೀಲ ಹಾಕೊಂಡು ಅವನು ಬೇರೆಯವರು ಹೊರಗೆ ಕಳಿಸ್ಬಿಟ್ಟ. ಅಲ್ಲಿ ನನಗೇನಿತ್ತು, ಏನು ನಮ್ಮಪ್ಪ ಆರಾಮಿಲ್ಲ,
ತಿರುಗಿದಂತೂ ಕೂಡ ಇರ್ತಿರ್ಲಿಲ್ಲ. ನಮ್ಮದ ಅಜ್ಜಿ ಭಿಕ್ಷೆ ಬರ್ಕೊಂಡು ಬರ್ತಿದ್ರು. ಈ ಕುರ್ಚಿನ ಕೊಡ್ಬೇಕು ಅನ್ಸಿ, ಈ ಕುರ್ಚಿನ ಕೊಡ್ಬೇಕು. ಇವು ಯಾವ್ದು ಕರೆದಾರು ನಾವು ಏನು ಗೊತ್ತಿಲ್ಲ, ಹೇಳ್ತಿ ಏನಿರ್ತದೆ ಈ ಕುರ್ಚಿನ. ಈ ಕುರ್ಚಿನ ಕೂಡಬೇಕು ಅನ್ನುವಂಥದ್ದು ಇದ್ದಲ್ಲ, ನನ್ನದು ಹಗಲುಗಳು ಕಾಡ್ತಾ ಇದೆ, ಬಿಡಲಿಲ್ಲ ಅದು. ದಿನಕ್ಕೆ 18 ತಾಸು 4 ಮಕ್ಕಳು ಬಂದ 18 ತಾಸು ಅಧ್ಯಯನ ಮಾಡಿ KS ಪಾಸ್ ಆಗಿ ತಹಸೀಲ್ದಾರಾಗಿ ಅಲ್ಲೇ ಹೋಗಿ ಕಸ ಗುಡಿಸ್ಲಿಕ್ಕೆ ಏನು ಕಸ ಗುಡಿಸೋದು ಕಸ ಗುಡಿಸ್ಲಿಕ್ಕೆ. ವೇದಿಕೆಯಲ್ಲಿ ವಿಶೇಷ ಸನ್ಮಾನ ಸ್ವೀಕರಿಸಿದ ಸತ್ಯಶೋಧ ಸಂಘದ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಮಹಾರಾಜನವರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರಾದ ಪರಶುರಾಮ್ ನೀನಾಯಕ್ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪಂಡಿತ ಅರಬ್ಬಿ, MS ಗುಡುಗುಂಟಿ ವೇದಿಕೆಯಲ್ಲಿದ್ದು ಸೋಮಲಿಂಗ್ ಎಣ್ಣೂರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಆತ್ಮಕಥೆಗಳನ್ನು ಇದ್ದಂತೆ ಬರೆಯುವುದೈತಲ್ಲ ಬಹಳ ಕಷ್ಟ ಇದೆ. ಇಲ್ಲಿ ನೋವನ್ನು ಅನುಭವಿಸಿದ್ದು ಇಲ್ಲಿ ಒಂದು ವಿಶೇಷವಾಗಿ ಕಾಣ್ತಕ್ಕಂಥದ್ದು ಏನು ಅಂದರೆ ಬಹಳಷ್ಟು ಆತ್ಮಕಥೆಗಳಲ್ಲಿ ತಮಗೆ ಆದ ಅನುಭವಗಳನ್ನು ಬರೀತಾರೆ, ಅಲ್ಲೂ ಇಲ್ಲೂ ಸ್ವಲ್ಪ ಒಂದಿಷ್ಟು ಆದ ನೋವುಗಳನ್ನು ಬರ್ಕೊತಾರೆ. ಆದರೆ ಇಲ್ಲಿ ನೋವುಗಳನ್ನು ಬಹಳ ನೇರವಾಗಿ ಬರ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಇದು ಬಹಳ ಮುಖ್ಯ ಇದೆ. ಬರೆಯಲ್ಲ, ನಾವು ಬಹಳಷ್ಟು ಜನ ಬರೆಯಲ್ಲ, ಮುಚ್ಕೋತೀವಿ ನಾವು, ಯಾರು ಓದಿದ್ರೆ ಏನಂತಾರೋ ಅಂತಂತೇಳಿ ಮುಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ. ಬಾಗಲಕೋಟೆಯ ಖ್ಯಾತ ವೈದ್ಯರಾದ ಬಸವರಾಜ್ ಕೆರೌಡಿ ದಂಪತಿಗಳು, ದಲಿತ ಹೋರಾಟಗಾರರಾದ ಅಭಿಷೇಕ್ ಚಕ್ರವರ್ತಿ, ಬಾಗಲಕೋಟೆಯ ನಾಗರಿಕರು ಬಹುಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಶುಭ ಹಾರೈಸಿದರು.